Hello everyone. Today we are making drumstick recipe. It is very good for health. Let's start. ಹಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನುಗ್ಗೆಕಾಯಿಯ ಪಲ್ಯವನ್ನು ಮಾಡ್ತಾ ಇದ್ದೀವಿ. ನುಗ್ಗೆಕಾಯಿ ತುಂಬಾನೇ ರುಚಿಯಾಗಿ ಇರುತ್ತದೆ ಮತ್ತು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಈಗ ಸಿಂಪಲ್ ಆಗಿ ನುಗ್ಗೆಕಾಯಿ ಪಲ್ಯವನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಮೊದಲಿಗೆ ನುಗ್ಗೆಕಾಯಿಗಳನ್ನು ಕ್ಲೀನ್ ಮಾಡಬೇಕು. ಅದರ ಸಿಪ್ಪೆಗಳನ್ನು ಹೀಗೆ ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಂಡು ನಂತರ ಉಪಯೋಗಿಸಬೇಕು. ನೋಡೋಣ ಬನ್ನಿ ಹೇಗೆ ಮಾಡುವುದಂತ. ಲಸ್ಸಿ ಈಗ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಆಗಿದೆ. ಎಲ್ಲ ಸಿಪ್ಪೆಗಳನ್ನು ತೆಗೆದು ಹಾಕಿದೆ ನೋಡಿ ಈ ತರ. ಈಗ ಇದರಿಂದ ತುಂಬ ರುಚಿಕರವಾದ ನುಗ್ಗೆಕಾಯಿ ಪಲ್ಯವನ್ನು ಮಾಡೋಣ. ಆನಿಯನ್, ಈರುಳ್ಳಿ, ಟೊಮೆಟೊ, ಮೆಣಸಿನ ಪುಡಿ, ಚಿಲ್ಲಿ ಪೌಡರ್, ಜಿಂಜರ್, ಶುಂಠಿ, ಬೆಳ್ಳುಳ್ಳಿ, ಗಾರ್ಲಿಕ್, ಕೊಕೊನಟ್, ಗ್ರೇಟೆಡ್ ಕೊಕೊನಟ್, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕೋರಿಯಂಡರ್ ಲೀವ್ಸ್, ಸಾಲ್ಟ್, ಉಪ್ಪು. ಈಗ ಇದನ್ನೆಲ್ಲ ಸೇರಿಸಿ ಪಲ್ಯವನ್ನು ಮಾಡಬೇಕು. ಒಂದು ಚಮಚ ಎಣ್ಣೆಯನ್ನು ಕಾಯಿಸಿಕೊಂಡು ಅದರಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡು. ಹೀಟ್ ದ ಆಯಿಲ್ 1 ಟೇಬಲ್ ಸ್ಪೂನ್. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿರಿ. ಆ್ಯಡ್ ಚಾಪ್ಡ್ ಆನಿಯನ್ಸ್, ಈರುಳ್ಳಿ ಸೇರಿಸಿ ಮತ್ತು ಕಂದು ಬಣ್ಣ ಬರುವವರೆಗೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿ. ಸ್ವಲ್ಪ ಉಪ್ಪು, ಚಿಟಿಕೆ ಉಪ್ಪು ಹಾಕಿ. ಈ ಉಪ್ಪು ಹಾಕೋದರಿಂದ ಈರುಳ್ಳಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತದೆ. ಪಿಂಚ್ ಆಫ್ ಸಾಲ್ಟ್. ಈಗ ರೆಡಿಯಾಗಿದೆ ಬ್ರೌನ್ ಕಲರ್. ಈಗ ಬೆಳ್ಳುಳ್ಳಿಯನ್ನು ಸೇರಿಸೋಣ. ಆ್ಯಡ್ ಗಾರ್ಲಿಕ್, ಆ್ಯಡ್ ಜಿಂಜರ್, ಶುಂಠಿ ಕೂಡ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ತೊಳೆದ ನುಗ್ಗೆಕಾಯಿಗಳನ್ನು ಸೇರಿಸಿ. ಆ್ಯಡ್ ವಾಶ್ ಡ್ರಮ್ ಸ್ಟಿಕ್ಸ್. ಆ್ಯಡ್ ಸಮ್ ವಾಟರ್, ಸ್ವಲ್ಪ ನೀರನ್ನು ಸೇರಿಸಿ.
ಸೇರಿಸಿ ರುಚಿಗೆ add salt for taste. Cover and cook for 15 minutes. ಮುಚ್ಚಳವನ್ನು ಮುಚ್ಚಿ 15 ನಿಮಿಷ ಬೇಯಿಸಿ. After 15 minutes, add chopped tomatoes. 15 ನಿಮಿಷಗಳ ನಂತರ ಹೆಚ್ಚಿದ ಟೊಮೆಟೊಗಳನ್ನು ಸೇರಿಸಿ. ಸ್ವಲ್ಪ ಅರಿಶಿನವನ್ನು ಸೇರಿಸಿ. Add turmeric powder. Cook for some time. ಸ್ವಲ್ಪ ಹೊತ್ತು ಬೇಯಿಸಿ. Add chili powder. ಅರ್ಧ ಮೆಣಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸಿ. Cook for some time. Add coriander leaves. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಹಾಗೆ ಕಾಯಿ ತುರಿ ಕೂಡ ಸೇರಿಸಿ. Add grated coconut also. Delicious drumstick recipe is ready. Moringa recipe. Wow, very tasty, super tasty. Serve with rice. Thank you for watching. Don't forget to like and subscribe.